ತುಂಬಾ ಚೆನ್ನಾಗಿದೆ, ಬಹಳ ಮಜವಾಗಿದೆ ಸಿನಿಮಾ. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಈ ಯೂಟ್ಯೂಬರ್ಸ್ ಗಳು, ಕ್ರಿಯೇಟರ್ಸ್ ಗಳು ಮಾಡಿರೋ ಸಿನಿಮಾ ಅಂದ್ರೆ ಬೇರೆಯವ್ರಿಗೆ ಏನ್ ನಿರೀಕ್ಷೆ ಇರುತ್ತೋ ಗೊತ್ತಿಲ್ಲ. ನಾನಂತೂ ಯಾವುದೇ ನಿರೀಕ್ಷೆ ಇಟ್ಕೊಂಡ್ ಬಂದಿರ್ಲಿಲ್ಲ. ನಮ್ ವಿಶ್ವ ಆಕ್ಟ್ ಮಾಡಿದಾನೆ ಅನ್ನೋ ಕಾರಣಕ್ಕೆ ನೋಡಕ್ ಬಂದಿದ್ ನಾನು. ಬಟ್ ತುಂಬಾ ಚೆನ್ನಾಗಿ ಮಾಡಿದಾನೆ ವಿಶ್ವ, ಸೂಪರ್ ಆಗಿ ಮಾಡಿದಾನೆ. ನಮ್ ವಿಶ್ವ ಎಷ್ಟೊತ್ತು ಸ್ಕ್ರೀನ್ ಅಲ್ಲಿ ಇದ್ದಾನೆ ಅನ್ನೋದು ಅಲ್ಲ ಮುಖ್ಯ, ಇದಷ್ಟು ಹೊತ್ತು ನಗಾಡ್ಸಿದಾನೆ, ಅದು ಅವನ್ ಕ್ಯಾರೆಕ್ಟರ್ ಕೊಟ್ಟಿರೋಂತ ಜಸ್ಟಿಸ್. ಇಡೀ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ. ಖಂಡಿತವಾಗ್ಲೂ ಒಂದು ಕನ್ನಡ ಏನು ಸಿನಿಮಾ ಲೋಕದಲ್ಲಿ ಒಂದು ವಿಭಿನ್ನವಾಗಿರೋ ಪ್ರಯತ್ನ. ಅಂದ್ರೆ ಯಾವ್ದೇ ಸಿನಿಮಾದಲ್ಲಿ ಟ್ವಿಸ್ಟ್ ಗಳು ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಇದು ಟ್ವಿಸ್ಟ್ ಅಂತ. ಬಟ್ ಈ ಸಿನಿಮಾದ ಆ ಟ್ವಿಸ್ಟ್ ಪಾಸ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಇದು ಟ್ವಿಸ್ಟ್ ಆಗಿತ್ತಲ್ವಾ ಅಂತ. ಅಷ್ಟು ಚೆನ್ನಾಗಿ, ಅಂದ್ರೆ ತುಂಬಾ ನೀಟಾಗಿ ಅದನ್ನ ತಗೊಂಡ್ ಹೋಗಿದ್ದಾರೆ. ಎಲ್ಲೋ ಒಂದ್ ಕಡೆ ಓಕೆ ಇದು ಹಿಂಗಾಗತ್ತೆ ಈಗ ಅಂತ ನಿರೀಕ್ಷೆ ಮಾಡ್ತಿರ್ಬೇಕ. ನಾನು ಅವರು ಇಂಟರ್ವಲ್ ನಲ್ಲಿ ಬಂದು ಮಾತಾಡಿಸಿದಾಗ ಅಂದೆ, ಮೋಸ್ಟ್ಲಿ ನೆಕ್ಸ್ಟ್ ಅಳಿಸ್ತೀರಾ ಅನ್ಸುತ್ತೆ ನೀವು ಅಂತ. ಬಟ್ ತುಂಬಾ ವಿಭಿನ್ನವಾಗಿತ್ತು, ನನ್ ಕತೆ ಹೇಳಲ್ಲ. ಬಟ್ ಬಹಳ ಖುಷಿ ಆಯ್ತು. ಅಂಡ್ ನಮ್ಮ ನವೀನ್ ಡಿ ಪಟೇಲ್ ಸರ್ ಮಾಡಿದ್ದಾರೆ. ನಾವು ಕರಾವಳಿಯವರೆಲ್ಲ ನವೀನ್ ಡಿ ಪಟೇಲ್ ಸರ್ ಬಂದ್ರೆ ಸ್ಕ್ರೀನ್ ಮೇಲೆ, ಸ್ಟೇಜ್ ಮೇಲೆ ನಾವು ನಾಟಕಗಳನ್ನ ನೋಡ್ಕೊಂಡು ಬಂದಿರೋರಾಗಿರೋ ಕಾರಣಕ್ಕೆ ಅವರು ಸ್ಟೇಜ್ ಮೇಲೆ ಬಂದ್ರೆ ನಗ್ತೀವಿ, ನಗ್ಸೋಕ್ ಬರ್ತಾರೆ ಅಂತ ನಿರೀಕ್ಷೆ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಅವ್ರು ಅಳಿಸಿದ್ದಾರೆ, ಅದಕ್ಕೆ ಬಹಳ ಖುಷಿ ಆಯ್ತು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇಡೀ ಟೀಮ್. ತುಂಬಾ ತುಂಬಾ ಮಜವಾಗಿ ನೋಡ್ಬೇಕು ಒಂದ್ ಸಿನಿಮಾ, ಸುಮ್ನೆ ಒಂದ್ ರಿಲ್ಯಾಕ್ಸ್ಗೋಸ್ಕರ ಸಿನಿಮಾ ನೋಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಒಂದ್ ಸಿನಿಮಾ ನೋಡಿ. ಬಹಳ ಚೆನ್ನಾಗಿ ಮಾಡಿದ್ದಾರೆ, ಅನ್ಸೋದೇ ಇಲ್ಲ. ಅಂದ್ರೆ ಒಂದ್ ಹೊಸ ಪ್ರಯತ್ನ ಅಂತೂ ಅನ್ಸೋದಿಲ್ಲ, ಅಥವಾ ಇವ್ರಿಗೆ ಯಾವ್ದೇ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅನ್ಸಲ್ಲ. ನನಗೆ ಗೊತ್ತಿಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಹೌದಾ ಅಲ್ವಾ ಅಂತ. ಆದ್ರೆ ತುಂಬಾ ಒಂದ್ ಪ್ರೊಫೆಷನಲಿ ಒಂದೊಂದ್ ಕನ್ನಡ ಸಿನಿಮಾದಲ್ಲಿ ಇಂಥದ್ದು ಒಂದ್ ಜಾನರ್ ಇದೆ, ಈ ತರದ ಒಂದ್ ಜಾನರ್ ನ ಇಷ್ಟಪಡೋ ಒಂದ್ ವರ್ಗ ಪ್ರೇಕ್ಷಕರು ಇದಾರೆ ಅನ್ನೋದು ಬಹುಶಃ ಈ ಸಿನಿಮಾದ ಮೂಲಕ ಒಂದು ಗೊತ್ತಾಗತ್ತೆ ಎಲ್ರಿಗೂ ಅಂತ ನಾನು ಅನ್ಕೊಳ್ತೀನಿ. ಆಲ್ ದ ಬೆಸ್ಟ್ ವಿಶ್ವ, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಯಾರ್ದು ಎಲ್ಲೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸಿಂಹ ಸಾಕ ಮೈಕ್ ಇವನ್ ಸಿನಿಮಾ ಬಂದಿದೆ. ಫಸ್ಟ್ ಆಫ್ ಆಲ್ ಸಿನಿಮಾ ಥಿಯೇಟರ್ಗೆ ಬಂದಿದ್ದೆ ಒಂಚೂರು ಸ್ಟ್ರೆಸ್ ಬಸ್ ರಿಲೀಸ್ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಆಫ್ ಆಲ್ ತುಂಬ ದೊಡ್ಡ ಥ್ಯಾಂಕ್ ಯು ಸರ್. ಒಳ್ಳೆ ಸಿನಿಮಾ. ಮತ್ತೆ ಒಂದು ದೊಡ್ಡ ತಂಡವನ್ನು ಕಟ್ಟು ಆಳೋದನ್ನೋದು ತುಂಬ ಕಷ್ಟಕರ ವಿಷಯ. ಯಾಕಂದರೆ ಸೆಂಟಿಮೆಂಟ್ ತೊಗೊಂಡ್ಬಿಟ್ಟವ್ರೆ ಸಿನಿಮಾನ. ಒಂದು ಎಂಟರ್ಟೈನ್ಮೆಂಟು ಬಿಟ್ಟು ನಾವು ದೊಡ್ಡ ಮೆಸೇಜ್ ಇದೆ. ಇವಾಗ ಏನು ಹುಡುಗರು ಸ್ಟ್ರೆಸ್ ಬಸ್ಟರ್ ಆಗ್ತಾರೆ, ಹುಡುಗಿ ಅದು ಮತ್ತೆ ಬೇರೆ ಬೇರೆ ಚಟದಲ್ಲಿ ಇರ್ತಾರೆ, ಆ ಒಂದು ಮೆಸೇಜ್ ಆಗಲಿ. ಮತ್ತೆ ಲೋನ್ಸ್, ಮೊಬೈಲಿಂದ ಲೋನ್ಸ್ ತಗೊತಾ ಇರ್ತಾರೆ, ಅದು ಎಷ್ಟು ಕಷ್ಟಪಡ್ತಾರೆ ಅದು. ಮತ್ತೆ ಪೇರೆಂಟ್ಸ್ಗೆ ಅಂತ ದೊಡ್ಡ ಮೆಸೇಜ್ ಕೊಟ್ಟಿದ್ದಾರೆ. ಯಾಕಂದ್ರೆ ಪೇರೆಂಟ್ಸ್ ಬಂದ್ಬಿಟ್ಟು ಕೇಳಿದ್ದೆಲ್ಲ ಕೊಡಿಸ್ಕೊಂಡು ಮತ್ತೆ ಹುಡುಗರು ಹಾಳಾದ್ಮೇಲೆ ಹಿಂದೆ ಯೋಚನೆ ಮಾಡೋದು ಬೇಡ, ಮುಂದೆನೆ ಮುಂಚಿತವಾಗಿ ಯೋಚನೆ ಮಾಡಿ ಒಂದು ದೊಡ್ಡ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾದಿಂದ. ಸೊ ತುಂಬಾ ಖುಷಿ ಆಯ್ತು. ನಾನು ಇನ್ನೇನು ಇಂಟರ್ವಲ್ ಟೈಮ್ ಕೇಳ್ತಾ ಇದ್ದೆ, ಎಲ್ರಿ ನೆಗ್ಸ್ರಿ ಅಂತ ಹೇಳ್ಬಿಟ್ಟು. ಆದ್ರೆ ಈ ನೆಗೆಯೋದು ಅನ್ನೋದು ಒಂದು ಜೋರಾಗಿ ಒಂದು ಬ್ರಹ್ಮಾಂಡವಾಗಿ ನೆಗೆಯದೆ ಒಂದು ನಗುವಂತಿಲ್ಲ, ಸಂತೋಷ ಕೊಡ್ಬೇಕು ಸಿನಿಮಾ. ಈ ಸಿನಿಮಾ ತುಂಬಾ ಸಂತೋಷ ಕೊಟ್ಟಿದೆ. ತೃಪ್ತಿಕರವಾಗಿ ಹೊರಡೆ ಹೆಂಗ್ ಹೋಗ್ತೀರಾ, ಏನ್ ಡೌಟ್ಫುಲ್ ಹೋಗ್ತಾರೆ, ಅದನ್ನೆಲ್ಲ ಹೊಡೆದಾಕಿ ಒಂದು ತೃಪ್ತಿಕರ ಸಿನಿಮಾ. ತುಂಬಾ ಸೂಪರ್ ಆಗಿದೆ. ಮತ್ತೆ ಸುಧಾಕರ್ ಅವರು ಎಲ್ಲೋ ಓಟಿ ಪ್ಯಾಕೆಟ್ ಮಿಸ್ ಮಾಡ್ಬಿಡ್ತಾರೆ ಅನ್ಕೊಂಡಿದ್ದೆ. ಸೊ ತುಂಬಾ ಥ್ಯಾಂಕ್ಸ್ ಸುಧಾಕರ್. ನೀವು ಓಟಿ ಸುಧಾಕರ್ನ ತಿರ್ಗಾ ತಗೊಂಡ್ಬಂದಿದ್ದಾರೆ. ಮತ್ತೆ ಇಲ್ಲಿ ಆಕ್ಟ್ ಮಾಡಿರೋ ಎಲ್ಲ ಆರ್ಟಿಸ್ಟ್ ಸೂಪರ್ ಆಗಿದೆ, ಅದ್ಭುತವಾಗಿದೆ ಸಿನಿಮಾ. ಮತ್ತೆ ಯಾರಿಗಾದ್ರೂ ಲೋನ್ ಬೇಕಾದ್ರೆ ಬನ್ನಿ, ಇಲ್ಲೇ ಲೋನ್ ಕೊಡ್ತಾರೆ. ನಾನು ತುಂಬಾ ಲೋನ್ ತಗೊಂಡಿದ್ದೀನಿ, ಬರ್ಬೇಕು ಬೇರೆ ಲೋನ್ಗೆ. ದಯವಿಟ್ಟು ಬನ್ನಿ, ಲೋನ್ ತಗೊಳ್ಳಿ. ತುಂಬಾ ಸೂಪರ್ ಆಗಿದೆ. ಅಮೃತಾಂಜನ್ ಯಾವ್ದೇ ಸ್ಟ್ರೆಸ್ ಇದ್ರು ಬನ್ನಿ, ಇಲ್ಲೈತೆ ಲೋನ್ ಕೊಡೋದಿಕ್ಕೆ ಅಂತ ಸ್ಟ್ರೆಸ್ ಬಸರ್ ಇದ್ದಾರೆ. ಬಂದು ಸಿನಿಮಾ ನೋಡಿ ಆರೈಸಿ, ಮತ್ತೆ ಕನ್ನಡ ಸಿನಿಮಾನು ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಜಿತ್ ಜಯರಾಜ್. ಇವತ್ತು ಆಕ್ಚುಲಿ ಅಮೃತಾಂಜನ್ ಸಿನಿಮಾಗೆ ಬಂದಿದ್ರಿ. ಒಂದ್ ಹೇಳಕ್ ಇಷ್ಟಪಡ್ತೀನಿ, ಏನಂತ ಹೇಳಿದ್ರೆ ಎಲ್ಲರೂ ರೀಲ್ ಮಾಡ್ತಾರೆ, ಡಿಫ್ರೆಂಟ್ ಕೈಂಡ್ ಆಫ್ ವೈರಲ್ ಆಗ್ತಾರೆ. ಆದ್ರೆ ರಿಯಲ್ ಟ್ಯಾಲೆಂಟ್ ಅಂದ್ರೆ ಇದು. ಓಕೆ, ರಿಯಲ್ ಟ್ಯಾಲೆಂಟ್ ನ ಒಂದು ಸ್ಕ್ರೀನ್ ಮೇಲೆ ತಗೊಂಡ್ ಬಂದಿರೋದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಅಂಡ್ ಪರ್ಫಾರ್ಮೆನ್ಸ್ ವೈಸ್ ನಾನು ಯಾವಾಗ್ಲೂ ಸುಧಾಕರ್ದು ಆಕ್ಚುಲಿ ರೀಲ್ಸ್ ನೋಡಿ ಐ ವಾಸ್ ಆಕ್ಚುಲಿ ಅ ಫಾಲೋವರ್ ಆಫ್ ಹಿಸ್. ಆದ್ರೆ ಇವತ್ತು ಐ ಬಿಕಮ್ ಅ ಫ್ಯಾನ್ ಆಫ್ ಹಿಸ್. ಸೊ ಸುಧಾಕರ್, ಹ್ಯಾಟ್ಸ್ ಆಫ್ ಟು ಯು. ಅಂಡ್ ದಟ್ ಕಾಂಬೋ, ಗೌರವ್ ಆಗಿರ್ಲಿ ಅಂಡ್ ಕಾರ್ತಿಕ್, ಉಮೇಶ್, everyone have done fabulous. And the heroine Payal ಅವರು fabulous performance. And hats off to you director ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಈ ಕಲಾವಿದ್ರನ್ನ ಎಲ್ಲ ಒಂದು ದೊಡ್ಡ ಸ್ಕ್ರೀನ್ ತಗೊಂಡ್ ಬಂದು ಇವತ್ತು ಒಂದು ಸ್ಯಾಂಡಲ್ವುಡ್ಗೆ ಇನ್ನೂ
ಒಳ್ಳೆ ನಟರನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ಏನಂತ ಹೇಳಿದ್ರೆ ಸಿನಿಮಾನ ದಯವಿಟ್ಟು ಬಂದು ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ. ಯಾಕಂದ್ರೆ ನೀವು ಈ ಸಿನಿಮಾ ನೋಡಿಲ್ಲ ಅಂದ್ರೆ ಯು ಆರ್ ಗೋಣ ಮಿಸ್ ಔಟ್ ಸಮಥಿಂಗ್. ಸೊ ದಯವಿಟ್ಟು ಬಂದು ಡೋಂಟ್ ಮಿಸ್ ಅಮೃತಾಂಜನ್ ಮೂವಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ. ಯು ವಿಲ್ ಡೆಫಿನೆಟ್ಲಿ ಮಿಸ್ ಔಟ್ ಇಫ್ ಯು ಡೋಂಟ್ ವಾಚ್ ಇಟ್. ಪ್ಲೀಸ್ ಕಮ್ ಅಂಡ್ ವಾಚ್ ಅಮೃತಾಂಜನ್ ಅಂಡ್ ಆಲ್ ದಿ ಬೆಸ್ಟ್ ಟೀಮ್. ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ಮಿಸ್ ಮಾಡ್ಕೊಳ್ಬೇಡಿ. ಇಟ್ಸ್ ಅ ವಂಡರ್ಫುಲ್ ಮೂವಿ ಅಮೃತಾಂಜನ್. ಯೂಶಲಿ ಕೆಲವು ವಿಡಿಯೋ ಪಿಕ್ಸ್ನ ನಮ್ಮ ಯಜಮಾನರು ತೋರಿಸ್ತಾ ಇದ್ರು ಫೋನಲ್ಲಿ, ನೋಡೋಣ ಅನ್ಕೊಳ್ತಿದ್ವಿ. ಸೊ ಕೊನೆಗೆ ಬಂದು ನೋಡಿದ್ವಿ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಆಕ್ಟರ್ಸ್ ಹ್ಯಾವ್ ಡನ್ ಆನ್ ಅಮೇಝಿಂಗ್ ಜಾಬ್ ಅಂತ ಹೇಳ್ಬೋದು. ಎಲ್ಲೂ ಕೂಡ ಒಂದು ಸೆಕೆಂಡ್ ಕೂಡ ಬೋರ್ ಆಗಿಲ್ಲ. ಎಷ್ಟು ಬೇಗ ಸಿನಿಮಾ ಮುಗ್ದೋಯ್ತಲ್ಲ ಅಂತ ಅನ್ನಿಸ್ಬಿಟ್ಟು. ಬಟ್ ದ ಬೆಸ್ಟ್ ಪಾರ್ಟ್ ಆಫ್ ದ ಮೂವಿ ಇಸ್ ಮ್ಯೂಸಿಕ್ ಇಸ್ ಅಮೇಝಿಂಗ್. ಒಳ್ಳೆ ಲೆವೆಲ್ಗೆ ತಗೊಂಡೋಗಿದ್ದಾರೆ ಮ್ಯೂಸಿಕ್. ಸೊ ಎಲ್ಲರೂ ಬನ್ನಿ, ಮಿಸ್ ಮಾಡಬೇಡಿ ಅಮೃತಾಂಜನ್. ವಂಡರ್ಫುಲ್ ಮೂವಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಡೈರೆಕ್ಟರ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್, ನಿಮ್ ಸಿನಿಮಾ ಚಿಕ್ಕ ಸಿನಿಮಾ ಅಲ್ಲ ಸರ್, ನಿಜವಾಗ್ಲೂ ದೊಡ್ಡ ಸಿನಿಮಾ. ಸೊ ಡೆಫಿನೆಟ್ಲಿ ಇಟ್ಸ್ ಗೋನಾ ಬಿ ಅ ಬ್ಲಾಕ್ ಬಸ್ಟರ್ ಫಾರ್ ಶ್ಯೂರ್. ಸೊ ಪ್ಲೀಸ್ ಡೋಂಟ್ ಮಿಸ್ ಇಟ್. ವಾಚ್ ಅಮೃತಾಂಜನ್. ಥ್ಯಾಂಕ್ ಯು. ರೆಡಿನಾ? ಎಲ್ರಿಗೂ ನಮಸ್ಕಾರ. ಅಮೃತಾಂಜನ್ ಪಿಕ್ಚರ್ ನೋಡಿದ್ವಿ, ತುಂಬ ಸೂಪರ್ ಆಗಿತ್ತು. ಸೂಪರ್ ಅಂದರೆ ಅಮೃತಾಂಜನ್ ತಲೆನೋವು ಆಗ್ತಾರೆ. ನನಗೆ ನಗ್ದು ತಲೆನೋವು ಬಂದ್ಬಿಡ್ತು. ಅಷ್ಟೊಂದು ಖುಷಿ ಆಯಿತು ಪಿಕ್ಚರು. ತುಂಬ ಅಂದರೆ ಒಂದು ಸೆಂಟಿಮೆಂಟು ಮತ್ತು ಒಂದು ಕಾಮಿಡಿ ಎಲ್ಲ ಸೂಪರಾಗಿ ಮಾಡಿದ್ದು. ನಮ್ಮ ಕಾರ್ತಿಕ್, ಗೌರವ್ ಸರ್ ಎಲ್ಲ ಇವರು ನನ್ನ ನೆಕ್ಸ್ಟ್ ಪಿಕ್ಚರಲ್ಲಿ ಇವರೇ ನಮ್ಮ ಪಿಕ್ಚರ್ ಹೀರೋ ಕೂಡ. ನಾನು ಅವರು ಮೈಸೂರಲ್ಲಿ ಒಂದು 15 ದಿನ ಮಾಡಿದ್ವಿ ಒಟ್ಟಾಗಿ. ಆ ಪಿಕ್ಚರ್ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತಿದೆ. ನಮ್ಮ ಜಯರಾಮ್ ಡೈರೆಕ್ಟರ್ ಸರ್ ತುಂಬಾ ಅಳಿಸ್ಬಿಟ್ಟಿದ್ದಾರೆ, ನಗ್ಸ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು. ಏನಂದ್ರೆ ಎರಡು ಇರಬೇಕು, ಒಂದು ನಕ್ಕೊಂಡೇ ಹೋಗೋದು, ಒಂದು ಅಳ್ಕೊಂಡೇ ಹೋಗೋದು ಇರಬಾರ್ದು. ಎರಡೂ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ಅಂತೂ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಕನ್ನಡ ಚಿತ್ರನ ಬಂದು ಈ ಥರ ಥಿಯೇಟ್ರಲ್ಲಿ ನೋಡಿ, ಇಂಥ ಹೊಸಬ್ರಿಗೆ ಯೂಟ್ಯೂಬಿಂದ ಬಂದು ಇವತ್ತು ಕನ್ನಡ ಚಿತ್ರಕ್ಕೆ ಒಂದು ಅವರು ದೊಡ್ಡ ಯಶಸ್ವಿ ಕಂಡಿದ್ದಾರೆ. ನಮಗೂ ಅದು ಖುಷಿಯಾಗಿದೆ. ಇದೇ ಥರ ಇವ್ರಿಗೆ ನನ್ನ ಕಡೆಯಿಂದ ತುಂಬ ಅಂದರೆ ನನ್ಗೆ ಹೇಳ್ಕೊಳಕ್ ಆಗ್ತಿಲ್ಲ, ಅಷ್ಟೊಂದು ಖುಷಿಯಾಗಿದೆ ಪಿಕ್ಚರ್ ನೋಡ್ಬಿಟ್ಟು. ಶುಭ ಆಗಲಿ ಇವ್ರಿಗೆ. ಇನ್ನು ಮುಂದೆ ಬರುವ ಎಲ್ಲ ಚಿತ್ರಗಳು, ಇವ್ರು ಮಾಡುವಂಥ ಚಿತ್ರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಜಾಲಿ ಎಲ್ಲ ಜಾಲಿ. ನಾನು ಈ ಡೈಲಾಗ್ ಹೇಳ್ದೆ ಮುಗಿದ್ರೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಹೇಳಿದ್ದು. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಅಮೃತಾಂಜನ್ ಮೂವಿ ನೋಡ್ಕೊಂಡು ಬಂದಿದ್ದೀನಿ. ಇದ್ರ ಬಗ್ಗೆ ತುಂಬಾ ಕೇಳಿದ್ದೆ, ಶಾರ್ಟ್ ಮೂವಿ ಬಗ್ಗೆ ಆ್ಯಂಡ್ ಪರ್ಫಾರ್ಮೆನ್ಸಸ್ ಬಗ್ಗೆ, ಹೀರೋ ಬಗ್ಗೆ ತುಂಬಾ ಕೇಳಿದ್ದೆ. ಆ್ಯಂಡ್ ಆಸ್ ಯೂಶುವಲ್ ನಾನು ವಿಶ್ವ ಬಗ್ಗೆ ಏನು ಮಾತಾಡಲ್ಲ. ಹಿ ಈಸ್ ಆಲ್ರೆಡಿ ಅವ್ರು ಏನು ಅಂತ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಮೂವೀಸ್ ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಅಂಡ್ ಐ ಆಮ್ ಹಿಯರ್ ಬಿಕಾಸ್ ಆಫ್ ಹಿಮ್ ಅಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್ ಅಂಡ್ ಸೋ ಗ್ಲಾಡ್ ದಟ್ ಈಸ್ ಮೈ ಫ್ರೆಂಡ್ ಅಂಡ್ ಪರ್ಫಾರ್ಮ್ ಸೋ ವೆಲ್. ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಅಂಡ್ ಈ ಮೂವಿಯಿಂದ ತುಂಬಾ ಮೂವೀಸ್ ಸಿಗ್ಲಿ ಅವ್ರಿಗೆ ಅಂತ ಕೇಳ್ಕೊತೀನಿ. ಹಾಗೆ ನನಗೆ ಕಂಪ್ಲೀಟ್ ಪೈಸಾ ವಸೂಲ್ ಎಂಟರ್ಟೈನಿಂಗ್ ಮೂವಿ ಅಂತ ಅನಿಸ್ತು. ಡೈಲಾಗ್ಸ್ ಆಗಿರ್ಬೋದು, ಎಮೋಷನಲ್ ಥ್ರೆಡ್ ಆಗಿರ್ಬೋದು ಮೂವಿಯಲ್ಲಿ, ಆ್ಯಂಡ್ ಲವ್ ಸ್ಟೋರಿ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲ ಇದೆ. ಒಂದು ಪಕ್ಕ ಎಂಟರ್ಟೈನರ್. ಎಲ್ಲರೂ ಬಂದು ಮೂವಿ ಥಿಯೇಟರ್ಸ್ ಅಲ್ಲೇ ಮೂವಿ ನೋಡಿ ಅಂತ ಕೇಳ್ತಾರೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ಜಸ್ಟ್ ಅಮೃತಾಂಜನ್ ಮೂವಿ ನೋಡ್ಕೊಂಡ್ ಬಂದ್ವಿ. ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಪ್ರತಿಯೊಂದು ಅಂದ್ರೆ ಒಂದೊಂದು ಪಂಚನು ತುಂಬಾ ಚೆನ್ನಾಗಿದೆ. ಅಂಡ್ ಎಲ್ಲೂ ಸಿನಿಮಾ ಬೋರೆ ಅನ್ಸಲ್ಲ. ಇಂಟರ್ವಲ್ ಅಲ್ಲೂ ಗೊತ್ತೇ ಆಗಲ್ಲ. ಅಂಡ್ ಇಲ್ಲಿ ಬರೀ ಫ್ರೆಂಡ್ಶಿಪ್, ಲವ್ ಅಷ್ಟೇ ಅಲ್ಲದೆ ಇವನ್ ಪೇರೆಂಟ್ಸ್ ಇಮೋಷನ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಐ ಥಿಂಕ್ ಈಗಿನ ಜನರೇಷನ್ ಕಾಲದಲ್ಲಿ ನಾವು ಹೇಗೆ ಯೋಚನೆ ಮಾಡ್ತೀವಿ, ಎವ್ರಿಥಿಂಗ್ ಸೋ ರಿಲೇಟಬಲ್. ತುಂಬಾ ರಿಲೇಟ್ ಮಾಡ್ಕೋತಾ ಇದ್ವಿ. ಹಂಗೆ ಅಂದ್ರೆ ಈಗಿನ ಕಾಲದ ಇವಾಗಿನ ಜನರೇಷನ್ ಹೇಗೆ ಲವ್ ಮಾಡುವಾಗ ಯಾವ ತರ ಯೋಚನೆ ಮಾಡ್ತಾರೆ, ಫ್ರೆಂಡ್ಸ್ ಜೊತೆ ಹೇಗ್ ಮಾತಾಡ್ತಾರೆ, ಅದು ಲೋನ್ ತಗೊಳ್ಳೋದು ಇರ್ಲಿ, ಅದು ದುಡ್ಡಿನ ವಿಷಯದಲ್ಲಿ ಪ್ರಾಬ್ಲಮ್ಸ್ ಬರೋದಿರ್ಲಿ, ಫ್ರೆಂಡ್ಸ್ ಹೆಲ್ಪ್ ಮಾಡೋದಿರ್ಲಿ, ತುಂಬಾ ನೀಟಾಗಿ ರಿಲೇಟಬಲ್ ಆಗಿ ತೋರಿಸಿದ್ದಾರೆ. ಅಂಡ್ ಯೂಟ್ಯೂಬ್ ಇಂದ ಬಂದು ಇವಾಗ ಬಿಗ್ ಸ್ಕ್ರೀನ್ ಅಲ್ಲಿ ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಯ್ತು ನೋಡಕ್ಕೆ. ಅಂಡ್ ಈ ತರ ಯಂಗ್ ಟ್ಯಾಲೆಂಟ್ಸ್, ಇವನ್ ಫ್ರೆಶ್ ಫೇಸಸ್ ಬರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮಾಡಿ ಎಲ್ಲರೂ ಬೇಗ ಥಿಯೇಟರ್ ಬನ್ನಿ, ಎನ್ಕರೇಜ್ ಮಾಡಿ. ಯಾಕಂದ್ರೆ ಇವ್ರು ಪ್ರಾಮಿಸ್ ಮಾಡ್ತಾರೆ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಮುಂದೆ ಬರುವ ದಿನಗಳಲ್ಲಿ. ಯಾಕೆಂದ್ರೆ ಲಾಫ್ಟರ್ ಮೇಕ್ಸ್ ಏನಂತಾರೆ, ಒನ್ ಡೇ ಎಕ್ಸ್ಟ್ರಾ, ಒಂದು ಹನಿ ರಕ್ತ ಜಾಸ್ತಿ ಆಗತ್ತೆ ನಾವ್ ನಕ್ಕಷ್ಟು.
ಸೊ ಸಿಕ್ಕಾಪಟ್ಟೆ ರಕ್ತ ಜಾಸ್ತಿ ಆಗ್ಬಿಟ್ಟಿದೆ ಈಗ ನಮ್ಗೆ, ಅಂದ್ರೆ ಅಷ್ಟು ನಕ್ಕಿದೀವಿ ಅಂತ. ಸೊ ಪ್ಲೀಸ್ ದಯಮಾಡಿ ಎಲ್ಲಾರು ಕೇಳಿಸ್ಕೊಂಡು ಅಮೃತಾಂಜನ್ ನೋಡಿ ಬಾಯಿ ತುಂಬಾ ನಗಿ, ಆಮೇಲೆ ಮನಸ್ಸು ತುಂಬಾ ಒಂದು ಉಲ್ಲಾಸನ ತುಂಬಿಕೊಂಡು ಹೊರಗಡೆ ಹೋಗ್ಬೋದು. ಇದು ನಮ್ಮ ಭರವಸೆ ನಿಮಗೆ. ಸೊ ಪ್ಲೀಸ್ ಕಮ್ ವಾಚ್. ನಮ್ಮ ಕನ್ನಡ ಚಿತ್ರರಂಗನ ಉಳಿಸಿ ಹಾಗೂ ಬೆಳೆಸಿ, ಹಾಗೂ ಇಡೀ ಅಮೃತಾಂಜನ್ ತಂಡಕ್ಕೆ ಚಪ್ಪಾಳೆ. ನಮಸ್ತೆ. ಇವತ್ತು ಅಮೃತಾಂಜನ್ ಸಿನಿಮಾ ನೋಡಕ್ ಬಂದಿದ್ದೆ. ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ತನಕ ಎಲ್ಲಾರನು ನಗ್ಸುತ್ತೆ. ಅಂಡ್ ಇಟ್ಸ್ ವೆರಿ ಇಮರ್ಸಿವ್ ಸಿನಿಮಾ. ಈ ಫಿಲಮ್ ಅಲ್ಲಿ ಬರೀ ಕಾಮಿಡಿ ಒಂದೇ ಅಲ್ಲ, ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ. ಅಂಡ್ ಎಲ್ಲಾರ ಪರ್ಫಾರ್ಮೆನ್ಸಸ್ ತುಂಬಾ ಚೆನ್ನಾಗಿ ಬಂದಿದೆ. ನಮ್ ವಿಶ್ವ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ನನ್ನ ವೆರಿ ಕ್ಲೋಸ್ ಫ್ರೆಂಡ್ ವಿಶ್ವ, ಅವನು ತುಂಬಾ ಖುಷಿಯಿಂದ ನಾನು ಅಮೃತಾಂಜನ್ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲ್ ಮಾಡಿದೀನಿ, ಬಂದು ನೋಡಿ ಅಂತ ಕರೆದ. ಅಂಡ್ ತುಂಬಾ ಖುಷಿಯಾಗಿ ನಾನು ಅವನ ಸ್ಕ್ರೀನ್ ಅಲ್ಲಿ ನೋಡಿದೆ. ಅಂಡ್ ಎವ್ರಿ ಟೈಮ್ ಇಸ್ ಆನ್ ಸ್ಕ್ರೀನ್ ಎಲ್ಲ ನಗ್ತಾ ಇದ್ರು. ಅವ್ನ ಕಾಮಿಡಿ ತುಂಬಾ ಚೆನ್ನಾಗಿ ಲ್ಯಾಂಡ್ ಆಗಿದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ವಿಶ್ವ. ನಿಮ್ಗೆ ಇನ್ನೂ ತುಂಬಾ ಸಿನಿಮಾ ಸಿಗ್ಲಿ, ದೊಡ್ಡ ಸಿನಿಮಾ ಸಿಗ್ಲಿ. ಅಂಡ್ ಅಮೃತಾಂಜನ್ ಸಿನಿಮಾ ಬ್ರೋ ಬನ್ನಿ ಬ್ರೋ, ನಂಗೆ ತುಂಬಾ ಹಳೆ ಪರಿಚಯ. ನಮ್ಮನೆಯವ್ರ ರಾಣಿ ಮಾಡೋ ಟೈಮಲ್ಲಿ ಸಿಕ್ಕಿದ್ರು. ಇವತ್ತು ಅವ್ರನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಂಗಾಯ್ತು. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಬ್ರೋ. ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಅದರಲ್ಲೂ ಅಮೃತಾಂಜನ್ ಅನ್ನೋ ಸಿನಿಮಾ ನೀವು ಥಿಯೇಟರ್ ಅಲ್ಲಿ ಬಂದು ಒಂದು ಕಮ್ಯುನಲ್ ಬೀಯಿಂಗ್ ಮಾಡಿದ್ರೆ ಎಲ್ಲರೂ ಅಂದ್ರೆ ಒಂದಷ್ಟು ಜನ ನಗ್ತಾ ಇರ್ತಾರೆ. ನಿಮ್ಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಚೆನ್ನಾಗುತ್ತೆ. ಫೋನಲ್ಲಿ ನೋಡೋಕ್ಕಿಂತ ಥಿಯೇಟರ್ ಅಲ್ಲಿ ಬಂದು ನೋಡಿ. ಆಲ್ ದಿ ಬೆಸ್ಟ್ ಟೀಮ್ ಅಮೃತಾಂಜನ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮಾತಾಡದ ಎಸ್, ಈಗ ಅಮೃತಾಂಜನ್ ಸಿನಿಮಾ ನೋಡ್ಕೊಂಡ್ ಬಂದಿವಿ. ಬಹಳ ಖುಷಿ ಆಯ್ತು, ಭಾರಿ ಖುಷಿ ಆಯ್ತು. ಬಹಳ ದಿವಸ ಆಗಿತ್ತು. ನಕ್ಕು ಹತ್ತು, ಆಮೇಲೆ ಹಳೆಯ ಲವ್ ಸ್ಟೋರಿ ಎಲ್ಲ ನೆನಪು ಮಾಡ್ಕೊಂಡ್ವಿ ವಾಪಸ್. ಆಮೇಲೆ ಹಳೆಯ ಗಿಫ್ಟ್ ಎಲ್ಲ ಕೊಟ್ಟಿದ್ದು, ಚಾರ್ಜಸ್ ಗಿರ್ಜಸ್ ಎಲ್ಲ ನೆನಪು. ಅದು ಭಾರಿ ಮಸ್ತ್ ಐತಿ ಸಿನಿಮಾ. ಅಮೃತಾಂಜನ್ ಡೈರೆಕ್ಟರ್ ಸರ್, ಇಂಥ ಸಿನಿಮಾ ಇನ್ನೂ ಬರಲಿ ಸರ್. ಆಮೇಲೆ ಇಂಥ ಸಿನಿಮಾ ಬಂದ್ರೆ ನಮ್ಮ ಕನ್ನಡ ಜನತೆ ಬಿಡಂಗಿಲ್ಲ. ನಮ್ ಕಡೆ ಆಲ್ಮೋಸ್ಟ್ ಓಡಾಕತೈತಿ, ಉತ್ತರ ಕರ್ನಾಟಕ ಫುಲ್ ಓಡಾಕತೈತಿ ಸಿನಿಮಾ. ಬಹಳ ಖುಷಿ ಆಯ್ತು. ದಯಮಾಡಿ ಇಂಥ ಸಿನಿಮಾಗಳನ್ನ ಗೆಲ್ಲಿಸಬೇಕಾಗಿರೋ ಕರ್ತವ್ಯ ನಮ್ಮ ಕರ್ನಾಟಕದ ಜನದ್ದು. ಭಾರಿ ಚಲೋ ಐತಿ. ಬರೀ ಹೇಳಿಕೆಗಲ್ಲ ನಾ ಹೇಳಾಕತ್ತಿದ್ದು. ಒಂದ್ಸಲ ಬಂದ್ ಥಿಯೇಟರ್ ನೋಡ್ರಿ, ನಿಮ್ಮ ಹಳೆ ನೆನಪು. ಆಮೇಲೆ ಲಾಸ್ಟಿಗೆ ಒಂದ್ ಮೆಸೇಜ್ ಕೊಟ್ರ ಸಿನಿಮಾದೊಳಗ, ಸೋಲು ಆಮೇಲೆ ಬಿದ್ದಿದ್ದು ಅವೆಲ್ಲ ಲಾಸ್ಟಿಗೆ ಗೆಲುವಿಗೆ ಸ್ಫೂರ್ತಿ ಹಾಕವ ಅನ್ನೋದು ತೋರ್ಸ್ಯಾರ ಸಿನಿಮಾದಾಗ. ಮೆಸೇಜ್ ಐತಿ, ಕಾಮಿಡಿ ಐತಿ, ಫುಲ್ ಮೀಲ್ಸ್ ಸಿನಿಮಾ ಭಾರಿ ಚಲೋ ಐತಿ. ದಯಮಾಡಿ ಈ ಒಂದು ಸಿನಿಮಾನ ಥಿಯೇಟರ್ ಬಂದ್ ನೋಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಅಮೃತಾಂಜನ್ ಮುಂದೆ ನೋಡ್ಕೊಂಡ್ ಬಂದ್ವಿ. ಸಿನಿಮಾ ಮಾತ್ರ ಮಸ್ತ್ ಐತಿ. ನಮ್ಮ ಉತ್ತರ ಕರ್ನಾಟಕದಾಗ ಹೇಳ್ಬೇಕಂತಂದ್ರೆ ಮುಕ್ಕಳ ಯಾರಂಗ್ ನಗತೀವ್ರಿ ಸಿನಿಮಾ ಮಾತ್ರ. ಪ್ಲೀಸ್ ಎಲ್ರು ಬಂದು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ರಿ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡ್ರಿ. ಸಣ್ಣ ಸಣ್ಣ ವಿಷಯ ಇಟ್ಕೊಂಡು ಭಾರಿ ಚಂದ ಮಾಡಿರ, ಮಸ್ತ್ ಐತಿ. ಕಾಮಿಡಿ ಮಾತ್ರ ಅಲ್ಟಿಮೇಟ್. ಎಲ್ರು ಬಂದು ಸಿನಿಮಾ ನೋಡ್ರಿ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡ್ರಿ. ಎಸ್, ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಇನ್ನೊಂದ್ಸಲ ಹೇಳ್ಬೇಕಂದ್ರ ಒಡಿಶಾವ್ಗೆ ಅವನವನು ಬೆಂಕಿ ಐತಿ ಸಿನಿಮಾ. ಬಂದ್ ಎಲ್ಲಾರು ಸಿನಿಮಾ ನೋಡ್ರಿ. ನಮಸ್ಕಾರ. ಥ್ಯಾಂಕ್ ಯು.